ಮೂಡ ಹಗರಣದಲ್ಲಿ 14 ಸೈಟ್ ನಾವೇ ತಾನೇ ಕೊಡ್ಸಿದ್ದು ವಾಪಸ್ಸು, ಇಲ್ಲ ಸಿದ್ದರಾಮಯ್ಯ ಕೊಡ್ತಾ ಇದ್ರ. ವಾಲ್ಮೀಕಿ ಹಗರಣದಲ್ಲಿ 177 ಕೋಟಿ ವಾಪಸ್ ತಂದಿದ್ದೀರಲ್ಲ, ನಾವೇ ತಾನೇ ತಂದಿದ್ರು. ಮೊನ್ನೆ ರೇಷ್ಮೆ ಫ್ಯಾಕ್ಟ್ರಿ ಮುಚ್ಚಕ್ ಕೊಟ್ಟಿದ್ರಲ್ಲ, ನಾನೇ ಹೋರಾಟ ಮಾಡಿದ್ನಲ್ಲ ಅದಕ್ಕೆ. ಅದಲ್ಲ ತಾರ್ಕಿಕ ಹಂತಕ್ಕೆ ತರ್ತಾ ಇದ್ದೀರಿ, ಯಾವುದು ಬಿಡಲ್ಲ. ತಾರ್ಕಿಕ ಹಂತಕ್ಕೆ ತರ್ತಾ ಇದ್ದೀರಿ. ಮೊನ್ನೆ ಇದು ಫ್ಲೈಯಿಂಗ್ ಸ್ಕೂಲ್ ಡೆವಲಪರ್ಗೆ ಯಾರಿಗೋ ಬೆನಿಫಿಟ್ ಮಾಡಕ್ ಹೊರಟಿದ್ರಲ್ಲ, ಅಸೆಂಬ್ಲಿಯಲ್ಲಿ ನಾನೇ ಮಾತಾಡಿ ಅದನ್ನ ಸ್ಟಾಪ್ ಮಾಡಿಸಿದ್ದೀನಿ. ನಾನು ಹೇಳಿದ್ರಲ್ಲ ಸಿದ್ದರಾಮಯ್ಯ, ನಾನು ಇರೋವರೆಗೂ ಅದಕ್ಕೆ ಮುಟ್ಟಲ್ಲ ಅಂತ ಹೇಳಿದಿರ. ನಾನೀಗಾಗಲೇ ಕಳೆದ 5 ದಿನದಿಂದ ನನ್ನ ಬೆಂಗಾಲ ವಾಹನ ಯೂಸ್ ಮಾಡ್ತಾ ಇಲ್ಲ. ಪೆಟ್ರೋಲ್ ಅದಕ್ಕೆ ಹಾಕ್ಸಂಗೆ ಪ್ರಶ್ನೆ ಬರಲ್ಲ. 5 ದಿನ ಆಯ್ತು. ಇವತ್ತು ಯೂಸ್ ಮಾಡಲ್ಲ, ನಾಳೆನೂ ಯೂಸ್ ಮಾಡಲ್ಲ. ಕಂಟಿನ್ಯೂಸ್ 6 ದಿನ ನಾನು ನರೇಂದ್ರ ಮೋದಿ ಅವರು ಹೇಳಿದ್ಮೇಲೆ ಕಂಟಿನ್ಯೂಸ್ 6 ಡೇಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಮತ್ತೆ ನಾನು ಎಲ್ಲರಿಗೂ ಕೂಡ ಯಾರ್ಯಾರು ಟೀಕೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಟೀಕೆ, ಅಲ್ಲೇ ಗೊಂದಲ ಇದೆ. ಪ್ರಿಯಾಂಕಾ ಖರ್ಗೆ ಎಸ್ಕಾಟ್ ಬಿಟ್ಬಿಟ್ರೆ ಪೆಟ್ರೋಲ್ ಉಳಿತೈತ ಅಂತ ಕೇಳ್ತಾರೆ. ಆಮೇಲೆ ಕೈನೆಟಿಕ್ ಹೋಂಡಾದಲ್ಲಿ ಹೊರಟ್ರೆ ಪೆಟ್ರೋಲ್ ಉಳಿತತ ಅಂತ ಕೇಳ್ತಾ ಇದ್ದಾರೆ. ಅವ್ರ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನ ನಿಮ್ಮ ಪನ್ನಣ್ಣನ್ ಕೇಳಿ ಹೋಗಿ. ಅಡ್ವೈಸರ್ ಅಲ್ಲ, ಸರ್ಕಾರಕ್ಕೆ ಅವ್ರ ಅಡ್ವೈಸರ್. ನೀವೇನ್ ಅಡ್ವೈಸರ್ ಅಲ್ಲ, ಯು ಆರ್ ನಾಟ್ ಎ ಅಡ್ವೈಸರ್, ಯು ಆರ್ ಎ ಜಸ್ಟ್ ಮಿನಿಸ್ಟರ್. ಪನ್ನಣ್ಣ ಹೇಳಿದಾರಲ್ಲ, ನಾನು ಎಸ್ಕಾಟ್ ವೆಹಿಕಲ್ ಬಿಟ್ಟಿದ್ದೀನಿ ಅಂತ. ಇನ್ನೊಬ್ರು MLA ಹೇಳಿದ್ದಾರೆ, ಕೊಡಗಿನ MLA, ಎಲ್ಲ ಕೇಸರಿ ಶಾಲಾಕ್ಕ ಬನ್ನಿ ಸ್ಕೂಲ್ಗಳಿಗೆ ಅಂತ. ಒಂದ್ ಕಡೆ ಮಂತ್ರಿ ಹೇಳ್ತಾರೆ, ಯಾರು ಎಜುಕೇಶನ್ ಮಂತ್ರಿ, ಕೇಸರಿ ಶಾಲೆಗೆ ಅವಕಾಶ ಇಲ್ಲ. ಇನ್ನೊಂದ್ ಕಡೆ ಕಾಂಗ್ರೆಸ್ MLA ಹೇಳ್ತಾರೆ, ಕೇಸರಿ ಶಾಲೆ ಹಾಕ ಬನ್ನಿ ಅಂತ. ಇದು ನಿಮ್ಮ ಇನ್ನಿರ್ತಕ್ಕಂಥ ಪ್ರಶ್ನೆ ಸರ್. ದ್ವಂದ್ವ ನೀತಿ.